ಅಗಸೆ ಬೀಜ ಕೂದಲಿನ ಬೆಳವಣಿಗೆಗೆ ಕೂಡ ಬಳಸಬಹುದು. ಅದು ಹೇಗೆ ಗೊತ್ತಾ? ಅಗಸೆ ಬೀಜದ ಜೆಲ್ ಬಳಸಿದ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತವೆ. ಈ ಅಗಸೆ ಬೀಜದ ಜೆಲ್ ಹೇಗೆ ತಯಾರಿಸ್ಕೊಳ್ಬೇಕಂದ್ರೆ, ಅರ್ಧ ಕಪ್ ಅಗಸೆ ಬೀಜಗಳನ್ನ 2 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚಮಚದಿಂದ ಕೈಯಾಡುತ್ತಾ ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕು. ಸ್ವಲ್ಪ ಹೊತ್ತು ಆದ್ಮೇಲೆ ಈ ಕುದಿಯುವ ನೀರೇನಾಗುತ್ತೆ, ಇಲ್ಲಿ ಬಿಳಿ ಬಣ್ಣದ ನೊರೆ ಥರ ಕಾಣಿಸುತ್ತೆ. ಆವಾಗ ಏನ್ ಮಾಡ್ಬೇಕು, ನಾವು ಗ್ಯಾಸನ್ನ ಆಫ್ ಮಾಡಬೇಕು. ಆಮೇಲೆ ಈ ಅಗಸೆ ಬೀಜ ಕುದಿಸಿರ್ತಕ್ಕಂಥ ನೀರೇನಿದೆಯಲ್ಲ ಅದನ್ನ ನಾವು ಶೋಧಿಸ್ಕೊಳ್ಬೇಕು. ಈ ಬಿಳಿ ಬಣ್ಣದ ಜೆಲ್ ಏನಿದೆಯಲ್ಲ ಇದನ್ನ ನಾವು ರೆಫ್ರಿಜಿರೇಟರ್ನಲ್ಲಿ 1 ತಿಂಗಳವರೆಗೆ ನಾವು ಇದನ್ನ ಇಡಬಹುದು. ಇದನ್ನ ಹೇಗೆ ಬೆಳೆಸ್ಬೇಕಂದ್ರೆ, ಒಂದು 5-6 ಚಮಚ ಈ ಜೆಲ್ಲನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಒಂದು ಬಟ್ಲಿನಲ್ಲಿ ತೆಗೆದುಕೊಳ್ಬೇಕು. ಅದರಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಒಂದು ಸ್ವಲ್ಪ ಅಲಿವೇರಾ ಜ್ಯೂಸ್, ಅಲಿವೇರಾ ರಸ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅಲ್ಲಿ ನಾವು ಏನು ಅಲಿವೇರಾ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಬೆರೆಸಿ ಫ್ಲಾಕ್ಸೀಡ್ ಜೆಲ್ ಏನು ತೆಗೆದುಕೊಂಡಿದ್ದೀವಲ್ಲ ಅದನ್ನು ನಾವು ಹೇರ್ ಸಿರಮ್ ಥರ ನಮ್ಮ ಕೂದಲಿನ ಬುಡಗಳಿಗೆ ಡ್ರಾಪರ್ ಅಥವಾ ಒಂದು ಕಾಟನ್ ಬಾಲ್ ತೊಗೊಂಡು ನಾವು ಹಚ್ಕೊಳ್ಬೋದು. ಹಚ್ಚಿ ಏನು ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಜ್ ಮಾಡಬೇಕು. ಆದರೆ ಇದು ಈ ಜೆಲ್ ಏನಿದೆಯಲ್ಲ ಇದು ನಮ್ಮದು ಸ್ಕಾಲ್ಪ್ಗೆ, ಕೂದಲಿನ ಬುಡಗಳಿಗೆ ಮತ್ತು ಕೂದಲಿಗೂ ಕೂಡ ಚೆನ್ನಾಗಿ ನಾವು ಹಚ್ಚಬೇಕು. ಆಮೇಲೆ ಏನು ಮಾಡಬೇಕು, ಅರ್ಧ ಗಂಟೆ ಹಾಗೆ ಬಿಡಬೇಕು ಅದನ್ನು. ಆಮೇಲೆ ಒಂದು ಮೈಲ್ಡ್ ಶ್ಯಾಂಪು ತೆಗೆದುಕೊಂಡು ನಾವೇನು ಮಾಡಬೇಕು, ತಲೆ ಸ್ನಾನ ಮಾಡಬೇಕು. ಅಗಸೆ ಬೀಜದ ಜೆಲ್ ಏನು ತಯಾರಿಸಿದ್ದೀವಲ್ಲ ಈ ಜೆಲ್ಲು ನಮ್ಮ ಕೂದಲಿಗೆ ಪೋಷಣೆ ನೀಡಿ ಚೆನ್ನಾಗಿ ಬೆಳೆಯುವಂತೆ ಮಾಡುತ್ತೆ. ಯಾಕೆಂದ್ರೆ ಅಗಸೆ ಬೀಜವು ಒಮೆಗಾ 3 ಕೊಬ್ಬಿನಾಮ್ಲದಿಂದ ಸಮೃದ್ಧವಾಗಿದೆ ಮತ್ತು ಈ ಒಮೆಗಾ 3 ಕೊಬ್ಬಿನಾಮ್ಲವು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇದು ನಮ್ಮ ಕೂದಲಿನ ಬುಡ ಗಟ್ಟಿ ಮಾಡುತ್ತದೆ ಮತ್ತು ಹೊಸ ಕೂದಲು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಈ ಬೀಜದಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲವು ನಮ್ಮ ಕೂದಲಿನ ಎಲಾಸ್ಟಿಸಿಟಿ ಹೆಚ್ಚಿಸುತ್ತೆ, ನಮ್ಮ ಕೂದಲನ್ನು ಸಾಫ್ಟ್ ಮೃದು ಮಾಡುತ್ತೆ. ಈ ಜೆಲ್ಲನ್ನು ನಿಯಮಿತವಾಗಿ ಬಳಸುತ್ತಿದ್ರೆ ಸ್ಪ್ಲಿಟ್ ಎಂಡ್ ಸಮಸ್ಯೆ ಆಗಿರ್ಬೋದು, ಡ್ರೈ ಸ್ಕಲ್ಪ್ ಸಮಸ್ಯೆ ಆಗಿರ್ಬೋದು, ಇವು ನಿವಾರಣೆ ಆಗುತ್ತವೆ. ಬರೀ ತಲೆಗೆ ಬಳಸೋದಷ್ಟೇ ಅಲ್ಲ, ಆಹಾರ ರೂಪದಲ್ಲಿ ಸೇವಿಸಿದ್ರು ಕೂಡ ಏನಂತಂದರೆ ಕೂದಲು ಉದುರುವ ಸಮಸ್ಯೆ, ಸ್ಕಾಲ್ಪ್ ಎಕ್ಸಿಮಾ ಆಗಿರ್ಬೋದು ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಇವೆಲ್ಲ ಏನಂತಂದರೆ ನಿವಾರಣೆ ಆಗುತ್ತವೆ. ಈ ಅಗಸೆ ಬೀಜಗಳು ಬರೀ ಒಮೆಗಾ 3 ಅಷ್ಟೇ ಅಲ್ಲ, ನಾರಿನ ಅಂಶ ಅಂದರೆ ಫೈಬರ್ ಮತ್ತು ವಿಟಮಿನ್ ಇ ಇಂದ ಕೂಡ ಸಮೃದ್ಧವಾಗಿವೆ. ಈ ವಿಟಮಿನ್ ಇ ಏನಿದೆಯಲ್ಲ ಇದು ಕೂದಲು ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ ಮತ್ತು ಬೇಗ ಬಿಳಿ ಕೂದಲು ಅಂದರೆ ಪ್ರೀ ಮ್ಯಾಚೂರ್ ಗ್ರೇಯಿಂಗ್ ಅಂತ ಹೇಳ್ತೀವಿ, ಅದು ಆಗಲು ಬಿಡೋದಿಲ್ಲ. ಈ ಜೆಲ್ನ ನಿಯಮಿತವಾದ ಬಳಕೆಯಿಂದ ನಮ್ಮ ಸ್ಕಾಲ್ಪ್ನಲ್ಲಿ pH ಲೆವೆಲ್ ಬ್ಯಾಲೆನ್ಸ್ ಆಗುತ್ತದೆ. ಇದರಿಂದ ನಮ್ಮ ಸ್ಕಾಲ್ಪ್ನಲ್ಲಿ ಎಣ್ಣೆ ತಯಾರಾಗುವಲ್ಲಿ ಸಹಾಯ ಆಗುತ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ಕೂದಲಿನ ಆರೋಗ್ಯ ಹೆಚ್ಚಿ ನಮ್ಮ ಕೂದಲಿನ ಹೊಳಪು ಹೆಚ್ಚುತ್ತದೆ. ಅಗಸೆ ಬೀಜದ ಇನ್ನೂ ಹಲವಾರು ಔಷಧಿ ಗುಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.